ನೀವು ಮತ್ತೆ ಒಂದು ನಿಮಿಷ ತಡೆದು ಕೊಟ್ಟಿದ್ದೀರಿ. ಈ ತರ ಆಗದ ಹೇಳ್ಬಿಡಿ. ಚರ್ಚೆ ತಗೊಂಡ್ರೆ ಒಂದೇ ಅವಕಾಶ ಇದೆ, ಆದ್ರೆ ಕನ್ವರ್ಟ್ ಮಾಡೋದಕ್ಕೆ ಇದಕ್ಕೆ ಈಗ ನಾವು ಅಪೋಸಿಷನ್ ನಲ್ಲಿ ನಾವು ಒಂದು ತಂದಿದ್ದೀವಿ. ನೀವು ಕೊಟ್ಟಿದ್ದೀರಿ, ಯಾವ ರೀತಿಯಲ್ಲಿ ತಗೊಳ್ಬಹುದು ಅಂತ ನಾನು ನೋಡಿ ನಿಮ್ಗೆ ಹೇಳ್ತೀನಿ. ಅಲ್ಲ ಇದು ಮೂಲಭೂತ ಈಗ ಸರ್ಕಾರಿ ಬಂಡೆಪ್ಪ ನಿಮಗೆ ಈಗ ನಾನು ಇದನ್ನು ಏನು ಮಾಡ್ಬೋದು ಅಂತ ನೋಡಿ ನಿಮ್ಗೆ ಹೇಳ್ತೇನೆ. ನೋಡಿ ಆಯ್ತು. ಈಗ ಸಿದ್ದರಾಮಯ್ಯನವರು ತಾವು 69 ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಮಾನ್ಯ ಇದ್ರ ಮೇಲೆ ತಾವೊಬ್ಬರೇ ಮಾತಾಡೋರು ತಾನೆ? ಅಂದ್ರೆ ಇಲ್ಲ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಇಫ್ ರಮೇಶ್ ಕುಮಾರ್ ಕಮ್ಸ್ ಯು ವಿಲ್ ಅಯ್ಯೋ ಇದ್ರೊಳಗೆ ನೀವು ಸಹಿ ಹಾಕಿರೋರು ಪಟ್ಟಿ ನೋಡ್ಬಿಟ್ರೆ ಮತ್ತೆ ಒಳ್ಳೆ ಕತೆ. ಇಟ್ ಇಸ್ ಅನ್ ಆಪರ್ಚುನಿಟಿ. ನೀವು ಮಾಡಿಕೊಟ್ಟಿರೋ ಕಾನೂನು ನಮ್ಗೆ ಅಲ್ಲಲ್ಲ ಅವಕಾಶ ಇದೆ, ಆದರೂ 1 ಗಂಟೆ ಒಳಗೆ ಮಾಡಬೇಕು ಅನ್ನೋದು ಇದೆ. ಅವಕಾಶ ಕೊಡಿ, ಯಾಕೆ ನಿರ್ಬಂಧ ಮಾಡ್ತಾ ಇದ್ದೀರಿ? ಫಾರ್ ದ ಫಸ್ಟ್ ಟೈಮ್ ನಿಲುವಳಿ ಸೂಚನೆ ಮಧ್ಯಾಹ್ನ 3 ಗಂಟೆ ಮೇಲೆ ತೆಗೆದುಕೊಂಡಿದ್ದೀರಿ. ಅಲ್ಲ ಸರಿ, ಈಗ ಪೇಷನ್ಸ್ ಇಂದ ನೋಡ್ತಾ ಇದ್ದೀವಿ. ದಯವಿಟ್ಟು ಈಗ ನೀವು ಸಾಮಾನ್ಯವಾಗಿ 69 ಕನ್ವರ್ಟ್ ಆದ್ಮೇಲೆ 2 ದಿವಸ 3 ದಿವಸಕ್ಕೆ ಆಗ್ತದೆ. ನಾನು ಡಿಸೈಡ್ ಮಾಡ್ತೀನಿ ಯಾವುದೋ ಟೈಮು. ಹೀಗಾಗಿ ಏನು ತೊಂದರೆ ಇಲ್ಲ. ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಸದಸ್ಯರು, ಅವರಿಗೂ ಗೊತ್ತಿದೆ. ರಿಪಿಟೇಷನ್ ಆಗಂಗಿಲ್ಲ, ಇಬ್ರು ಮಾತಾಡಲಿ. ಓಕೆ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಹೇಳಿ, ತಾವು ಶುರು ಮಾಡಿ. ನಾನು ಇತ್ತೀಚೆಗೆ ಸದನ ಪ್ರಾರಂಭ ಆಗೋದಕ್ಕಿಂತ 2 ದಿನ ಮುಂಚಿತವಾಗಿ ಒಂದು ಲೈಂಗಿಕ ಹಗರಣದ ಸಿಡಿ ಎಲ್ಲ ಟಿವಿ ಚಾನೆಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗ್ತದೆ. ಅದು ನನ್ನ ಟೇಬಲ್ ಮೇಲೆ ಹೇಗೆ ಪ್ರಸಾರ ಆಯಿತು ಅನ್ನೋದ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಆದದ್ದು ಮಾರ್ಚ್ 2021 2ನೇ ತಾರೀಕು ಸುಮಾರು 6:45 ಗಂಟೆನಲ್ಲಿ ಒಬ್ಬ ದಿನೇಶ್ ಕಲ್ಲಳ್ಳಿ ಅಂತಕ್ಕಂಥವರು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಅವರಿಗೆ ರಾಜ್ಯ ಸರ್ಕಾರದ ಒಬ್ಬರ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರು ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸಿಡಿ ಇದೆ, ಅದಕ್ಕೆ ನಾನು ದೂರು ಕೊಡಕ್ಕೆ ಬಂದಿದ್ದೀನಿ ಅಂತೇಳಿ ಪೊಲೀಸ್ ಕಮಿಷನರಿಗೆ ಹೇಳ್ತಾರೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ನಾನು ದೂರು ತಗೊಳ್ಳಲ್ಲ, ನೀವು ಕಬ್ಬನ್ ಪೊಲೀಸ್ ಸ್ಟೇಷನ್ನವ್ರನ್ನ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ.
ಸಿಡಿನೂ ಕೊಡ್ತಾರೆ. ಸೈಮಲ್ಟೇನಿಯಸ್ಲಿ ಇಡೀ ರಾಜ್ಯದಲ್ಲಿ ಸಿಡಿ ಪ್ರಸಾರ ಆಗ್ತದೆ, ಟೆಲಿವಿಷನ್ನಲ್ಲಿ ಪ್ರಸಾರ ಆಗ್ತದೆ, ಯೂಟ್ಯೂಬ್ನಲ್ಲಿ ಪ್ರಸಾರ ಆಗ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತದೆ, ಮತ್ತು ಎಲ್ಲ ಟಿ ವಿ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಆಗ್ತದೆ. ಅವರು ಒಬ್ಬ ಹೆಣ್ಮಗಳ ಜೊತೆಯಲ್ಲಿ ಇದ್ದರು. ಆ ಹೆಣ್ಮಗಳು ಇವರಿಗೆ ಕೆಲಸ ಕೇಳ್ಕೊಂಡು ಹೋಗಿದ್ರು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರದ ಮಂತ್ರಿ, ಇರಿಗೇಷನ್ ಮಿನಿಸ್ಟ್ರು. ಅಲ್ಲಿ ಕೆಲಸ ಕೇಳ್ಕೊಂಡು ಹೋದಾಗ ಲೈಂಗಿಕವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನ ಅದಕ್ಕೆ ಸಂಬಂಧಪಟ್ಟಂತ ಸಿಡಿ ಇದು. ಈ ದಿನೇಶ್ ಕಲ್ಲಳ್ಳಿ ಅವರು ಕೊಟ್ಟಂತ ಫಿರ್ಯಾದ್ ಇದೆಯಲ್ಲ, ಅದು FIR ಆಗಲಿಲ್ಲ. Though there is a cognizable offense in the FIR, FIR is not registered and sent to concerned court. Nor NCR is issued. It is neither registered nor NCR is issued to the complainant. According to me, case should have been taken up by the police. It has not been done. ಇದು ಗೊತ್ತಾದ ಮೇಲೆ ಸುಮಾರು 9 ಗಂಟೆ ಅಷ್ಟೊತ್ತಿಗೆ, ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ರಮೇಶ್ ಜಾರಕಿಹೊಳಿ ಅವರು Honorable Minister, he made a statement in responding to the media reports, and he has denied his involvement in this scandal. And also he said the videos given to the police is a fake video. It is a fake video. That is the statement made by Mr. Jarkiwale, who is a irrigation minister in the present government. ಅದು ಹೇಳಿದ ಮೇಲೆ 2ನೇ ತಾರೀಕು 9 ಗಂಟೆಗೆ ಅದನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಅವ್ರ ಮೇಲೆ ಒತ್ತಡಗಳೆಲ್ಲ ಬಂದ ಮೇಲೆ, ಪಾರ್ಟಿಯಿಂದ ಒತ್ತಡ ಬಂದ ಮೇಲೆ, ಟಿವಿ ಚಾನೆಲ್ ಮಾಧ್ಯಮಗಳಿಂದ ಒತ್ತಡ ಬಂದ ಮೇಲೆ, on 3rd March he resigned.
ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡುತ್ತಾರೆ. ಅದಕ್ಕಿಂತ ಮೊದಲು ಏನು ಹೇಳಿರ್ತಾರೆ, ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಮೈ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ದೇರ್. ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. There is a big conspiracy behind this. And I am not going to resign. I'll fight it out. ಇದು 3ನೇ ತಾರೀಕು ಆಗ್ತದೆ. 3ನೇ ತಾರೀಕು ಪೊಲೀಸ್ನವರು ದಿನೇಶ್ ಕಲ್ಲಳ್ಳಿ ಅವ್ರನ್ನ ಕರೀತಾರೆ. ಅವರು ಅವ್ರ ಲಾಯರ್ ಮೂಲಕ ಹೋಗ್ತಾರೆ ಅವ್ರ ಸ್ಟೇಟ್ಮೆಂಟ್ ಕೊಡೋಕ್ಕೆ. ಅದು 4ನೇ ತಾರೀಕು. ಇದಾದ ಮೇಲೆ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಕೆಲವು ಮಿನಿಸ್ಟ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೊಟ್ಟು ರಮೇಶ್ ಜಾರಕಿಹೊಳಿ ಅವರು ಏನು ಹೇಳ್ತಾರೆ, ಈ ಸಿಡಿ ತಯಾರು ಮಾಡೋಕ್ಕೆ ಸುಮಾರು 20 ಕೋಟಿ ರೂಪಾಯಿ ಖರ್ಚಾಗಿದೆ. ಅವರು ಪ್ರೆಸ್ ಬಂದು ಹೇಳ್ತಾರೆ, ಇದು ಒಂದು ಅಪಾರ್ಟ್ಮೆಂಟ್ನಲ್ಲಿ, ಅಪಾರ್ಟ್ಮೆಂಟ್ ನಂಬರ್ 4-5 ಇರೋ ಓರಿಯನ್ ಯಶವಂತಪುರದಲ್ಲಿರ್ತಕ್ಕಂಥ ಓರಿಯನ್ ಕೇಳಿಸಲ್ವಾ? ತೆಗೆದೇ ಹಾಕ್ಬಿಡ್ತೀನಿ ಬಿಡಪ್ಪ. ಓರಿಯನ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ 4-5ರಲ್ಲಿ ಇದು ತಯಾರಾಗಿದೆ ಸಿಡಿ. ಇದಕ್ಕೆ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತ ಹೆಸರೇನು ಹೇಳಲಿಲ್ಲ. ಇದು ಕರ್ತೃ ಯಾರು ಅಂತಕ್ಕಂಥ ಹೆಸರು ಹೇಳಲಿಲ್ಲ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾರೆ, ಅವ್ರ ತಮ್ಮನೂ ಕೂಡ ಅದೇ ಹೇಳ್ತಾರೆ. ಇದಾದ್ಮೇಲೆ ರಾಜೀನಾಮೆ ಕೊಟ್ಟ ಮೇಲೆ 6/3/2021 6 ಜನ ಮಾನ್ಯ ಮಂತ್ರಿಗಳು ಅವರು ಅವ್ರ ಹೆಸರುಗಳು ಎಲ್ರಿಗೂ ಗೊತ್ತಿದೆ, ಆದರೂ ಕೂಡ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. BC ಪಾಟೀಲ್, ಮಿಸ್ಟರ್ ಹೆಬ್ಬಾರ್, ST ಸೋಮಶೇಖರ್, ಡಾಕ್ಟರ್ ಸುಧಾಕರ್, ನಾರಾಯಣಗೌಡ, ಬೈರ್ತಿ ಬಸವರಾಜ್. 6 ಜನ ಮಿನಿಸ್ಟ್ರಿಗಳು 5ನೇ ತಾರೀಕು 6/5/6 ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಒಂದು ಸಿವಿಲ್ ಸೂಟ್ ಹಾಕ್ತಾರೆ. ಸಿವಿಲ್ ಸೂಟ್ ಫಾರ್ ಪರ್ಮನೆಂಟ್ ಇಂಜಂಕ್ಷನ್. ದಿ ಪ್ರೇಯರ್ ಈಸ್ permanent injunction. Along with the civil suit, they also filed an interlocutory application seeking temporary injunction. Seeking temporary injunction. According to me, as I understand the law, there is no cause of action at all.
without any cause of action. The civil suit is filed before the City Civil Court. Against 67 print media, TV media, and social media, and also one Rajsekhar Malali is a 68th defendant. 67 are media and Malali from Ballari. Rajsekhar Malali. None prakara, there is no cause of action at all. Because there is no occurrence of incident or it injured the rights of the plaintiffs. If any incident occurs, if it injures the rights of any citizen or plaintiffs, then only cause of action arises. Without any cause of action, is filed before the civil court on the ground that 2nd of March, a CD was released and published in all the TV channels, telecasted in all the channels. In the CD, Ramesh Jarkiwale was said to have been involved. Consequently, he has resigned. It leads to resignation of Mr. Ramesh Jarkiwale. And they have mentioned in the plaint that it is telecasted in BTV that there are 19 CDs in respect of ministers and MLAs and they may be released, they may be telecasted, they may be reported. On this ground, so cause of action arises for us. And Rajsekhar Malali also made a statement that there are 19 CDs in respect of MLAs and ministers, other MLAs, ministers and MLAs other than Ramesh Jarkiwale. So it is mentioned in the plaint. The plaintiffs mentioned it in the plaint. So it is a kalpita. ಒಂದು ಆಪಾದನೆ, ಕಲ್ಪಿತ ಆಪಾದನೆ. ನಮ್ಮ ಕಡೆ ಒಂದು ಗಾದೆ ಇದೆ, ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತೇಳಿ. ಬೆನ್ನು ಮುಟ್ಕೊಂಡ್ರು ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ನಮ್ಮ ಕಡೆ ಹಳ್ಳಿನಲ್ಲಿ ಎಗಲ್ ಮುಟ್ಟು ನೋಡ್ಕೊಂಡ್ರು ಅಂತ. ಎಗಲು ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲ್ ಮುಟ್ಟು ನೋಡ್ಕೊಂಡ್ರು.
I don't know what made these honorable ministers to approach the civil court and get the temporary injunction. If they are clear in their mind, they have not done anything which violates the law, or it attracts Indian Penal Code or other laws. Without any evidence or provocation, they filed the suit and got the temporary injunction. The civil judge court granted temporary injunction on 6th March 2021 till next date of hearing, that is 31st March 2021. ಅಲ್ಲಿವರೆಗೆ ಕೊಟ್ಟಿದ್ದಾರೆ 31ರವರೆಗೆ ಟೆಂಪ್ರರಿ ಇಂಜಂಕ್ಷನ್ ಕೊಟ್ಟು 67 ಚಾನೆಲ್ಗಳಿಗೆ ಮತ್ತು 68ನೇ ರಾಜಶೇಖರ್ ಮಲಾಲಿ ಅವರಿಗೆ ಯಾವುದನ್ನು ಕೂಡ ಪ್ರಸಾರ ಮಾಡಬಾರ್ದು. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾವುದೇ ಪ್ರಸಾರ ಮಾಡ್ತಕ್ಕಂಥದ್ದು ಯಾರು ಕೂಡ ಮಾಡಬಾರ್ದು ಅಂತೇಳಿ ಮಾಡಿಬಿಟ್ಟಿದ್ದಾರೆ. The freedom of expression is given under Article 19 of the Indian Penal Code. And every citizen of this country is expected to know what their representatives are doing in the assembly and in the parliament or in the government. It is the right. ಅವ್ರು ಏನು ಹೇಳಿದ್ದಾರೆ, ಇಂಜೆಕ್ಷನ್ ಕೊಡದೆ ಹೋಗ್ಬಿಟ್ರೆ ನಾವು ನಮ್ಮ ಕ್ಷೇತ್ರದಲ್ಲಿ ಜನಸೇವೆ ಮಾಡ್ಕೊಂಡಿದ್ದೀವಿ, ಮಂತ್ರಿಗಳಾಗಿ ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ, ರಾಜ್ಯದಲ್ಲಿ ನಮಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಇದೆಲ್ಲ ಮಣ್ಣು ಪಾಲಾಗ್ಬಿಡ್ತದೆ, ತೇಜೋವಧಿ ಆಗ್ಬಿಡ್ತದೆ ಅಂಥೇಳಿ ಅವರು ಇಂಜೆಕ್ಷನನ್ನು ತಗೊಂಡಿರ್ತಕ್ಕಂಥದ್ದು. ನನಗೆ ಇವರು ಆಲ್ 6 ಮಿನಿಸ್ಟರ್ಸ್ 2 ಸಾರಿ ಓದ್ತಕ್ಕತ್ತಾರೆ. ಎಸ್ MLA ಓದ್ತಕ್ಕತ್ತಾರೆ, ಎಸ್ ಮಿನಿಸ್ಟರ್ ಓದ್ತಕ್ಕತ್ತಾರೆ. I will discharge my duties as a minister without fear and ಯಾವುದೇ ನಮಗೆ ಎಂಥದ್ದು ಭಯ, ಭಾಗ ರಾಗ ದ್ವೇಷ ಯಾವುದು ಇಲ್ಲದೇನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. Why they are afraid? Why they are feared if they have not done anything? Why they have approached the court seeking the protection from the court? The very fact, ಈಗ ಇವರು ಯಾವುದೇ ಭಯ ಭೀತಿ ಇಲ್ಲದೇನೆ ನಾವು ಮಂತ್ರಿಗಳಾಗಿ ಕೆಲಸ ಮಾಡ್ತೀವಿ, ಸಮಾಜದ ಕೆಲಸ ಮಾಡ್ತೀವಿ, ಸರ್ಕಾರದ ಕೆಲಸ ಮಾಡ್ತೀವಿ ಅಂತನ್ನುವಾಗ ಭಯ ಯಾಕೆ ಇವರಿಗೆ? ಇವರು ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಇವರು ಅವ್ರ ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ? ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಭಯದಿಂದ ಇರುವಾಗ ಬೇರೆ ಜನರಿಗೆ ಹೆಂಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತದೆ? ಮಾನ್ಯ ಸಭಾಧ್ಯಕ್ಷರೇ,
ಒಂದೇ ನಿಮಿಷ. ಇದ್ಯಾಕೆ ಮಧ್ಯದಲ್ಲಿ ಎದ್ದೇಳಬೇಕು ಅಂತ ನಿಮ್ಮದು ಅಭ್ಯಾಸನ? ಅಲ್ಲ ಮಾತಾಡಲಿ ಪಾಪ, ನಂದೇನು ತಕರಾರಿಲ್ಲ, ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಫ್ಯಾಕ್ಟ್ಸನ್ನು ಹೇಳ್ತಾ ಸ್ವಲ್ಪ ಅವ್ರ ಆರ್ಗ್ಯುಮೆಂಟನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಮಾನ್ಯ ಸಭಾಧ್ಯಕ್ಷರೇ, ನಾವು ಓತೆಲ್ಲ ತೊಗೊಂಡಿರ್ತೀವಿ, ರಾಗ ದ್ವೇಷ ಭಯ ಇಲ್ಲ ಅಂತ. ಇವತ್ತು ಅವರು ಆತಂಕ ಪಟ್ಟಿರುವಂಥದ್ದು ಈ ಷಡ್ಯಂತ್ರಕ್ಕೆ ಯಾರಾದರೂ ಕೂಡ ಆತಂಕ ಪಡುವಂಥದ್ದು. ಯಾಕಂದರೆ ಉದಾಹರಣೆ ಹೇಳ್ಬಿಡ್ತೀನಿ. ನಿಮ್ಮ ಸರ್ಕಾರ ಇದ್ದಾಗ ಒಬ್ಬ ಮಂತ್ರಿಗಳು ಇದೇ ಥರ ಲೈಂಗಿಕ ಕಿರುಕುಳ ಸಿಡಿ ಬಂತು, ಮಾಧ್ಯಮದಲ್ಲೆಲ್ಲ ಬಂತು. ಅಲ್ಲಿ ಆ ಹೆಣ್ಮಗಳೇ ಡೈರೆಕ್ಟಾಗಿ